ಟ್ಯಾಕ್ಸ್ ಪ್ಲಾನಿಂಗ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭೇಟಿ ಆಗ್ತಿರೋದಕ್ಕೆ ಕಾರಣ ಇನ್ಕಮ್ ಟ್ಯಾಕ್ಸ್. ನಿಮಗೆಲ್ಲರಿಗೂ ಗೊತ್ತಿದೆ, ಬಜೆಟ್ 2023 ಬಂದಿದೆ, ಸಾಕಷ್ಟು ಬದಲಾವಣೆಗಳಾಗಿದೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಮಾತನ್ನು ನೆನೆಸ್ಕೊಳ್ಳೋಣ, ಸಾವು ಮತ್ತು ಟ್ಯಾಕ್ಸಿಂದ ಯಾರೂ ಬಚಾವಾಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನಾನು ಫಸ್ಟಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವ್ಯಾವ್ದು ಬೆನಿಫಿಟ್ಸ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಸುಮಾರು ವಿಡಿಯೋಗಳು ನೋಡಿರ್ಬೋದು ನೀವು ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ, ಬಟ್ ಈ ವಿಡಿಯೋ ಸ್ಪೆಷಲ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ನಾನು ಸುಮಾರು ಆಯಾಮಗಳನ್ನು ನಿಮ್ಮ ಮುಂದೆ ತೆರೆದಿಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಬೇಗ ನೋಡ್ತಾ ಹೋಗೋಣ. ಸೊ ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಮೊದಲನೇ ಬೆನಿಫಿಟ್ ಏನು ಹೇಳಿರೋದು ಅಂದರೆ, ಇಷ್ಟು ದಿನ ಓಲ್ಡ್ ಟ್ಯಾಕ್ಸ್ ರೆಜಿಮೇ ನಮ್ಮ ಡಿಫಾಲ್ಟ್ ರೆಜಿಮ್ ಆಗಿತ್ತು. ಅಂದರೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿತ್ತಲ್ವ ಅದೇ ಡಿಫಾಲ್ಟ್ ಆಗಿರ್ತಿತ್ತು. ಆದರೆ ಇನ್ನು ಮುಂದೆ ನ್ಯೂ ಟ್ಯಾಕ್ಸ್ ರೆಜಿಮ್ ಏನು ಪ್ರಪೋಸ್ ಮಾಡಿದ್ದಾರೆ ಮೊನ್ನೆ, ಅದೇ ಡಿಫಾಲ್ಟ್ ಆಗಿರುತ್ತೆ. ಅಂದರೆ ನೀವು ಚೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಬೈ ಡಿಫಾಲ್ಟ್ ನಿಮ್ಮ ಕಂಪ್ನಿಗಳು ನ್ಯೂ ಟ್ಯಾಕ್ಸ್ ರೆಜಿಮ್ನೇ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ನೀವು ಬೇಕು ಅಂದರೆ ವಾಲಂಟರಿಯಾಗಿ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮ್ನ ನೀವು ಚೂಸ್ ಮಾಡ್ಕೋಬೇಕು. ಮೊದಲು ಇದು ಕಂಪ್ಲೀಟ್ಲಿ ಉಲ್ಟಾ ಆಗಿತ್ತು, ಓಲ್ಡ್ ಡಿಫಾಲ್ಟ್ ಆಗಿತ್ತು, ನೀವು ಬೇಕಾದರೂ ಚೂಸ್ ಮಾಡ್ಕೋಬೋದಾಗಿತ್ತು. ಇದು ಒಂದು ಮಹತ್ತರ ಬದಲಾವಣೆ ಈ ಸಲ ತಂದಿರುವಂಥದ್ದು. ಅದೇ ರೀತಿಯಾಗಿ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್, ಅಂದರೆ ಯಾರು ಟ್ಯಾಕ್ಸ್ ಏನು ಕಟ್ಟದೇ ಬೇಡ, ವಾರ್ಷಿಕ ಆದಾಯ ಇಷ್ಟಿರೋರು ಅನ್ನೋದು, ಮೊದಲು 2.5 ಲಕ್ಷದ ಒಳಗಡೆ ಇದ್ದವರು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಬೇಕಾಗಿರಲಿಲ್ಲ. ಅದನ್ನು ಈಗ 3 ಲಕ್ಷಕ್ಕೆ ಏರಿಸಿದ್ದಾರೆ. ಸೊ 3 ಲಕ್ಷ ತನಕ ನಿಮ್ಮ ಆದಾಯ ಇದೆ ಅಂದರೆ ನೀವು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ನೀವು ಸ್ಯಾಲ್ರಿಡ್ ಆಗಿದ್ದರೆ. ಅದೇ ರೀತಿಯಾಗಿ ಟ್ಯಾಕ್ಸ್ ರಿಬೇಟ್ ಅಂತ ಒಂದು ಕೊಡ್ತಾ ಇದ್ರು. ಇದು ನಮಗೆ 5 ಲಕ್ಷ ಕೊಡ್ತಾ ಇದ್ರು ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ. ಅಪ್ ಟು 5 ಲಕ್ಷ ತನಕ ನಿಮ್ದೇನಾದರೂ ಟ್ಯಾಕ್ಸಬಲ್ ಇನ್ಕಮ್, ನೀವು ಡಿಡಕ್ಷನ್ ಎಕ್ಸೆಂಪ್ಷನ್ ಎಲ್ಲ ತೊಗೊಂಡ ಮೇಲೂ ನಿಮ್ಮ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 5 ಲಕ್ಷದ ಒಳಗಡೆ ಬಂತು ಅಂತಂದರೆ ನೀವು ಯಾವುದೇ ರೀತಿಯಾದ ಟ್ಯಾಕ್ಸ್ ಕಟ್ಟಬೇಕಾಗಿರ್ತಿರಲಿಲ್ಲ. 2.5 ಲಕ್ಷಕ್ಕಿಂತ ಮೇಲೆ 5% ಕಟ್ಟಬೇಕು ಅನ್ನೋ ರೂಲ್ಸ್ ಇದ್ರೂ ಈ 87A ರಿಬೇಟ್ ಪ್ರಕಾರ ನಿಮಗೆ 5 ಲಕ್ಷದ ಒಳಗಡೆ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಬಂದರೆ ನೀವು ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿರಲ್ಲ. ಇದನ್ನು ನಾನು ಹಿಂದೆ ಮಾತಾಡಿದ್ದೀನಿ, ಅದನ್ನು ನಾನು ಐ ಬಟನಲ್ಲಿ ಕೊಟ್ಟಿರ್ತೀನಿ. ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟ್ನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಈಗ ಅದನ್ನು 7 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ, ಆದರೆ ಓನ್ಲಿ ಅಂಡರ್ ನ್ಯೂ ಟ್ಯಾಕ್ಸ್ ರೆಜಿಮ್. ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ರಿಬೇಟಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗಲೂ ಕೂಡ ನಿಮ್ಮದು 5 ಲಕ್ಷದ ಒಳಗಡೆ ಇನ್ಕಮ್ ಆದರೆ ಮಾತ್ರ ಟ್ಯಾಕ್ಸಬಲ್ ಇನ್ಕಮ್ಮು ನಿಮಗೆ ರಿಬೇಟ್ ಸಿಗುತ್ತೆ. ಆದರೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ನಿಮಗೆ 7 ಲಕ್ಷದ ಒಳಗಡೆ ಇದ್ದರೆ ನಿಮಗೆ ರಿಬೇಟ್ ಸಿಗುತ್ತೆ, ನೀವು ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಹಾಗೆಯೇ ಸ್ಟ್ಯಾಂಡರ್ಡ್ ಡಿಡಕ್ಷನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಆದರೆ ಇದು ಯಾರಿಗೆ ಅಂದರೆ, ವಾರ್ಷಿಕ ಆದಾಯ 15.5 ಲಕ್ಷಕ್ಕಿಂತ ಜಾಸ್ತಿ ಯಾರಿಗೆ ಬರ್ತಾ ಇದೆಯೋ ಅವರಿಗೆ 50,000 ಬದಲಾಗಿ 52,500 ಅಂತ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕನ್ಸಿಡರ್ ಮಾಡ್ತಾರೆ ಕಂಪ್ನಿಯವರು. ನೀವು ಇದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ತೋರಿಸ್ತಾ ಇರಲಿಲ್ಲಲ್ವ, ಆದ್ರೂ ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕೊಡ್ತಾ ಇದ್ರು. ಜಾಸ್ತಿ ಮಾಡಿದ್ದಾರೆ, 50,000 ಇದ್ದಿದ್ದನ್ನು 52,500 ಮಾಡಿದ್ದಾರೆ ನಿಮ್ಮ ವಾರ್ಷಿಕ ಆದಾಯ 15.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ. ಹಾಗೆಯೇ ನಾನ್ ಗೌರ್ಮೆಂಟ್ ಸ್ಯಾಲ್ರಿಡ್ ಎಂಪ್ಲಾಯ್ಗಳೇನಿದೆ, ಅಂದರೆ ಪ್ರೈವೇಟಲ್ಲಿರೋರು, ಅವರಿಗೆ ಕೆಲಸ ಬಿಡಬೇಕಾದ್ರೆ ಅಥವಾ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಚೇಂಜ್ ಮಾಡಬೇಕಾದ್ರೆ ಲೀವ್ಗಳು ಉಳಿದಿರುತ್ತಲ್ಲ, ಉಪಯೋಗಿಸ್ಕೊಂಡಿರಲ್ವಲ್ಲ, ಆ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಪೇಮೆಂಟ್ ಮಾಡ್ತಾ ಇದ್ರು ಕಂಪನಿಯಿಂದ. ಅದು ಮ್ಯಾಕ್ಸಿಮಮ್ ಆಗಿ 3 ಲಕ್ಷ ತನಕ ಅಷ್ಟೇ ಕೊಡೋದು ಅಂತ ರೂಲ್ಸ್ ಇತ್ತು. ಅಂದರೆ ನಿಮ್ಮದು 3 ಲಕ್ಷ ಅಮೌಂಟ್ಗಿಂತನೂ ಜಾಸ್ತಿ ಬರೋಷ್ಟು ನಿಮ್ಮ ಹತ್ರ ಲೀವ್ ಉಳಿದಿದೆ, ಒಂದು 15, 20, 30 ವರ್ಷ ಸರ್ವಿಸ್ ಮಾಡಿರ್ತಾರೆ ಒಂದು ಕಂಪ್ನಿನಲ್ಲಿ, ಅವ್ರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಅನ್ಕೋಣ. ಸುಮಾರು ಲೀವ್ಗಳು ಹಾಗೆ ಉಳಿದಿತ್ತು ಅಂತ ಅನ್ಕೋಣ. ಸುಮಾರು ಪ್ರೈವೇಟ್ ಕಂಪ್ನಿಗಳಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇಷ್ಟೇ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅನ್ನೋ ಕಾನೂನು ಕೂಡ ಇದೆ. ಆದರೆ ಕೆಲವೊಂದು ಕಡೆ ಇರಲ್ವಲ್ಲ, ಅಂಥ ಜಾಗದಲ್ಲಿ ಮ್ಯಾಕ್ಸಿಮಮ್ ನಿಮಗೆ 3 ಲಕ್ಷ ಅಷ್ಟೇ ಕೊಡಬೇಕು ಅಂತ ಇತ್ತು ರೂಲ್ಸು. ಅದನ್ನ ಈಗ 25 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ಅಂದರೆ ನಿಮ್ಮ ಹತ್ರ ಅಷ್ಟು ರಜಾ ಉಳಿದಿತ್ತು ಅಂತಂದರೆ ಅಪ್ ಟು 25 ಲಕ್ಷ ತನಕ ಎಷ್ಟು ಕ್ಯಾಲ್ಕುಲೇಷನ್ ಆಗುತ್ತೋ ಲೀವ್ ಎನ್ಕ್ಯಾಶ್ಮೆಂಟು, ಅದು ನೀವು ಎಲಿಜಿಬಲ್ ಆಗಿರ್ತೀರಾ ಮುಂಬರೋ 2023-24ನೇ ವರ್ಷದಿಂದ. ಅಂದರೆ ಈಗೇನು ಬರ್ತಾ ಇದೆ ಏಪ್ರಿಲ್ 2023 ಹೊಸ ಹಣಕಾಸಿನ ವರ್ಷ, ಆವಾಗಿಂದ. ಹಾಗೆಯೇ ಅಫೋರ್ಡಬಲ್ ಹೌಸಿಂಗ್ ಲೋನ್ ಅಂತ ಇತ್ತು, 80EEA ಅಂತ. ಇದು 2019, 20, 21 ಹಣಕಾಸಿನ ವರ್ಷದಲ್ಲಿ ಯಾರಾದರೂ ಹೋಮ್ ಲೋನ್ ಮಾಡಿದರೆ ಕೆಲವೊಂದು ರೂಲ್ಸ್ ಇತ್ತು, 45 ಲಕ್ಷದ ಒಳಗೇ ಇರಬೇಕು ಮನೆ ವ್ಯಾಲ್ಯೂ, ಈ ರೀತಿ ಎಲ್ಲ ಇತ್ತು. ಸೊ ಅಂಥವರಿಗೆ ಅಫೋರ್ಡಬಲ್ ಹೌಸಿಂಗ್ ಲೋನ್ ಅಂತ ಕೊಡ್ತಾ ಇದ್ರು. ಅದನ್ನು ಇನ್ಮೇಲಿಂದ ಕೊಡೋದಿಲ್ಲ. ಅಂದರೆ ಏನು ಸಿಗ್ತಾ ಇತ್ತು ಅಂದರೆ, ನಿಮಗೆ ಇಲ್ಲಿ ನೀವೇನು ಇಂಟ್ರೆಸ್ಟ್ ಅಂತ ಪೇ ಮಾಡ್ತಿದ್ರಿ ಹೋಮ್ ಲೋನ್ EMIಗೆ, 2 ಲಕ್ಷ ತನಕ ನಿಮಗೆ ಎಕ್ಸೆಂಪ್ಷನ್ ನಿಮಗೆ ಸೆಕ್ಷನ್ 24ಅಲ್ಲಿ ಸಿಗ್ತಾ ಇತ್ತು. ಅದ್ರ ಜೊತೆಗೆ 1.5 ಲಕ್ಷ ಅಡಿಷನಲ್ ಆಗಿ 80EEA ಕೆಳಗಡೆ ಕೊಡ್ತಾ ಇದ್ರು. ಅದು ಇನ್ಮೇಲಿಂದ ಕೊಡೋದಿಲ್ಲ. ಸೊ ಅದನ್ನು ನಿಲ್ಲಿಸಿದ್ದಾರೆ. 2022 ಮಾರ್ಚ್ ಒಳಗಡೆ ಯಾರಾದರೂ ಹೋಮ್ ಲೋನ್ ತೊಗೊಂಡಿದ್ರೆ, 2019 ಏಪ್ರಿಲಿಂದ 2022 ಮಾರ್ಚ್ ಈ ಅವಧಿಯಲ್ಲಿ ಯಾರಾದರೂ ತೊಗೊಂಡಿದ್ರೆ ಆ ಒಂದು ಕಾನೂನುಗಳಿದೆ, ಇಷ್ಟೇ ಇರಬೇಕು ಹೌಸಿಂಗ್ ಲೋನು, ಪ್ಲಾಟ್ ಅಮೌಂಟು ಇಷ್ಟೇ ಇರಬೇಕು ಅಂತ. ಅಂದರೆ ನೀವು ಪರ್ಚೇಸ್ ಮಾಡಿದ್ದು ಮನೆಯದು ಆಸ್ತಿ ಇಷ್ಟೇ ಇರಬೇಕು, ಸ್ಟ್ಯಾಂಪ್ ಪೇಪರ್ ಅಂತ. ಅದ್ರ ಮೇಲೆ ಈ 80EEA ಕೊಡ್ತಾ ಇದ್ರು, ಅದು ಇನ್ಮೇಲಿಂದ ಇರೋದಿಲ್ಲ. ಸೊ ಬರೀ ನಿಮಗೆ ಸೆಕ್ಷನ್ 24ಅಲ್ಲಿ 2 ಲಕ್ಷ ಏನು ಕೊಡ್ತಾ ಇದ್ರು ಅದು ಮಾತ್ರ ಸಿಗುತ್ತೆ. ಹಾಗೆಯೇ ಸರ್ಚಾರ್ಜ್ ಅಂತ ಏನು ಮಾಡ್ತಾರೆ, ಟ್ಯಾಕ್ಸ್ ಮೇಲೆ ಹಾಕುವಂಥ ಟ್ಯಾಕ್ಸ್ ಇದು ನಮ್ಮ ದೇಶದಲ್ಲಿ 50 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದರೆ ನೀವು ಸರ್ಚಾರ್ಜ್ನ ಕಟ್ಟಬೇಕಾಗುತ್ತೆ. ಇಲ್ಲದೇ ಇದ್ದವರು ನೀವು ಬರೀ ಸೆಸ್ಸನ್ನು ಕಟ್ತಾ ಇರ್ತೀರ. ಎಜುಕೇಷನ್ ಮತ್ತು ಹೆಲ್ತ್ ಸೆಸ್ ಅಂತ 4% ಹಾಕ್ತಾರಲ್ವ, ಆದರೆ ಸರ್ಚಾರ್ಜ್ ಅಂದರೆ ಅದು ಬೇರೆ ನೋಡಿ. ಅದು ಟ್ಯಾಕ್ಸ್ ಏನು ಬರುತ್ತೋ ಟ್ಯಾಕ್ಸ್ ಮೇಲೆ ಹಾಕುವಂಥ ಟ್ಯಾಕ್ಸ್ ಅದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಅಂದರೆ ನಮ್ಮ ದೇಶದಲ್ಲಿ 43% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಹೈಯೆಸ್ಟ್
ಅಂದರೆ ಯಾರಾದರೂ ಇನ್ಕಮ್ 5 ಕೋಟಿಗಿಂತ ಜಾಸ್ತಿ ಇದೆ ಅಂದರೆ ನೀವು 43% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇದರಲ್ಲಿ ಸರ್ಚಾರ್ಜಸ್ ಸೆಸ್ಸು ಎಲ್ಲ ಇನ್ಕ್ಲೂಡ್ ಆಗಿ. ಆದರೆ ಈ ಬದಲಾವಣೆ ಏನು ಮಾಡಿದ್ದಾರೆ, ಸರ್ಚಾರ್ಜನ್ನು 37% ಇದ್ದನ್ನು 25%ಗೆ ಈಗ ಕಮ್ಮಿ ಮಾಡಿದ್ದಾರೆ. ಯಾರಿಗೆ 5 ಕೋಟಿಗಿಂತ ಜಾಸ್ತಿ ಇನ್ಕಮ್ ಇದ್ದವರಿಗೆ ಮಾತ್ರ. ಹಾಗಾಗಿ ಭಾರತ ದೇಶದಲ್ಲಿ ಯಾವುದಾದ್ರು ಪ್ರಜೆ ಎಷ್ಟಾದರೂ ಅರ್ನ್ ಮಾಡ್ತಾ ಇರಲಿ ಇನ್ಕಮ್ಮು, ಇಂಡಿವಿಜುವಲ್ ಇನ್ಕಮ್ ಅಂತ ಇನ್ಮುಂದೆಯಿಂದ ಸರ್ಚಾರ್ಜು ಸೇರಿ 39% ಮ್ಯಾಕ್ಸಿಮಮ್ ಕಟ್ಟಬೇಕಾಗುತ್ತೆ. ಅದರ ಮೇಲ್ಗಡೆ ಟ್ಯಾಕ್ಸ್ ಇರೋದಿಲ್ಲ. 39% ಕಟ್ಟಬೇಕು 5 ಕೋಟಿಗಿಂತ ಜಾಸ್ತಿ ಎಷ್ಟೇ ಇನ್ಕಮ್ ಇದ್ರೂ. ಸೊ ಇದಿಷ್ಟು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಬಂದಿರುವಂಥ ಕೆಲವೊಂದು ಬೆನಿಫಿಟ್ಸು. ಇನ್ನೊಂದು ಕೆಲವೊಂದು ನೋಡಿ, ಸೆಕ್ಷನ್ 24 ಆಕ್ಯುಪೆನ್ಸಿ ಅಮೌಂಟನ್ನು ಎಷ್ಟು ಅಂತ ಕನ್ಸಿಡರ್ ಮಾಡೋದು, ನೀವು ಇಂಟ್ರೆಸ್ಟ್ ಕಟ್ಟನ್ನು ಡಿಡಕ್ಟ್ ಮಾಡ್ಬಿಟ್ಟು ಮಾಡಬೇಕು ಅಂತಿದೆ, ಅದು ಹೋಮ್ ಲೋನ್ ತಗೊಂಡವರಿಗೆ ತಲೆಬಿಸಿ ಆಗುತ್ತೆ. ಹಾಗೆಯೇ ಕೆಲವೊಂದು HNIಗಳಿಗೆ ಸೆಕ್ಷನ್ 54 84 ಅದರಲ್ಲೂ ಕೆಲವೊಂದು ಬದಲಾವಣೆಗಳು ಮಾಡಿದ್ದಾರೆ. ಅದು ನಮಗೆ ಬೇಕಾಗಿಲ್ಲ ಮಾಮೂಲಿ ಜನಗಳಿಗೆ. ಸೊ ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಆಸ್ ಎ ಸ್ಯಾಲ್ರಿಡ್ ಆದರೆ ನೀವು ತಿಳ್ಕೊಬೇಕಾಗಿರೋಂಥದ್ದು. ಹಾಗಾದರೆ ಏನು ಇಂಪ್ರೆಷನ್ ಈ ಬಜೆಟಿಂದ ಅಂತ ನೀವು ಕೇಳೋದಾದರೆ, ನಿಮ್ಮದು ವಾರ್ಷಿಕ ಆದಾಯ 7.5 ಲಕ್ಷಕ್ಕಿಂತ ಅಥವಾ ಅದಕ್ಕಿಂತ ಕೆಳಗಡೆ ಇದೆ ಅಂತಂದರೆ ನೀವೇನು ಮಾಡಬೇಕಾಗಿಲ್ಲ. ನಿಮಗೆ ಆಲ್ರೆಡಿ ಡಿಫಾಲ್ಟ್ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತಲೇ ಹಾಕ್ಬಿಟ್ಟಿರ್ತಾರೆ, ಅದರಲ್ಲೇ ಇದ್ಬಿಡಿ, ಆರಾಮಾಗಿರಿ. ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ, ನೀವು ಯಾವ ರೀತಿ ಟ್ಯಾಕ್ಸು ಕಟ್ಟಬೇಕಾಗಿಲ್ಲ. 0 ಟ್ಯಾಕ್ಸ್ ನಿಮಗೆ 7.5 ಲಕ್ಷ ಅಥವಾ ಅದಕ್ಕಿಂತ ಕೆಳಗಡೆ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಇದೆ ಅಂತಂದರೆ. ಸೊ ಇದು ಒಂದು ಲೈನಲ್ಲಿ ಹೇಳ್ಬೋದು ಈ ಬಜೆಟಿನ ಸಾರಾಂಶ ಅಂದರೆ ಇದು ಅಂತ. ಹಾಗಾದರೆ ಅದಕ್ಕಿಂತ ಜಾಸ್ತಿ ಇರೋರಿಗೆ ಏನಪ್ಪ ಅಂತಂದರೆ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಸೊ ನೋಡ್ತಾ ಹೋಗೋಣ. ಸೊ ಇನ್ನು ಮುಂದೆಯಿಂದ 2023 2024ರಿಂದ ಟ್ಯಾಕ್ಸ್ ರೆಜಿಮ್ ಅಂದರೆ ನಿಮ್ಮ ತಲೆಯಲ್ಲಿ ಎರಡೇ ಕೂರಬೇಕು. ಒಂದು ಓಲ್ಡ್ ಟ್ಯಾಕ್ಸ್ ರೆಜಿಮ್, ನ್ಯೂ ಟ್ಯಾಕ್ಸ್ ರೆಜಿಮ್. ಅದರ ರೇಟ್ ಯಾವ ರೀತಿ ಇದೆ ಅಂದರೆ ನೋಡಿ, ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ 2.5 ಲಕ್ಷ ತನಕ ಯಾವುದೇ ಟ್ಯಾಕ್ಸ್ ಇರಲಿಲ್ಲ. 2.5 ಲಕ್ಷದಿಂದ 5 ಲಕ್ಷ ತನಕ ನೀವು 5% ಕಟ್ಟಬೇಕಾಗಿತ್ತು. 5 ಲಕ್ಷದಿಂದ 10 ಲಕ್ಷ ಇದ್ದೀರಾ ಅಂದರೆ ನೀವು 20% ಕಟ್ಟಬೇಕಾಗಿತ್ತು. 10 ಲಕ್ಷದ ಮೇಲೆ ಎಷ್ಟೇ ಇದ್ರೂ ನೀವು 30% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಈಗ ಹೊಸದಾಗಿ ಪ್ರಪೋಸ್ ಮಾಡೋದ್ರಲ್ಲಿ ಏನಾಗಿದೆ, 2.5 ಲಕ್ಷಕ್ಕೆ ಒಂದು ಸ್ಲ್ಯಾಬ್ ಇದ್ದಿದ್ದನ್ನು ಈಗ 3 ಲಕ್ಷ ಸ್ಲ್ಯಾಬಿಗೆ ಮಾಡಿದಾರಲ್ವ, ಆ 2.5 ಲಕ್ಷ ಸ್ಲ್ಯಾಬ್ ಇನ್ಮೇಲಿಂದ ಇರ್ರೆಲೆವೆಂಟ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಬರುವ ಏಪ್ರಿಲಿಂದ ನಿಮಗೆ ತಲೆಯಲ್ಲಿ ಇರಬೇಕಾಗಿರೋದು ಇವೆರಡೇ ಟ್ಯಾಕ್ಸ್ ಸ್ಲ್ಯಾಬ್. ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಂದರೆ ಇದು, ನ್ಯೂ ಟ್ಯಾಕ್ಸ್ ರಿಜಿಮ್ ಅಂದರೆ ಏನು ಕೆಳಗಡೆ ತೋರಿಸ್ತಾ ಇದ್ದೀನಿ. 3 ಲಕ್ಷ ತನಕ ಯಾವುದೇ ಟ್ಯಾಕ್ಸ್ ಇಲ್ಲ. 3 ಲಕ್ಷದಿಂದ 6 ಲಕ್ಷಕ್ಕೆ 5%, ಅದೇ ರೀತಿ ಕ್ರಮೇಣವಾಗಿ 5% ಹೆಚ್ಚಿಗೆ ಮಾಡ್ಕೊಂಡು ಬಂದಿದ್ದಾರೆ. 15 ಲಕ್ಷ ಮೇಲಿದ್ರೆ 30% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಈ ರೀತಿಯಾಗಿರುವಂಥದ್ದು. ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಈಗ 7.5 ಲಕ್ಷಕ್ಕಿಂತ ಮೇಲ್ಗಡೆ ಇನ್ಕಮ್ ಇರೋರಿಗೆ ಓಲ್ಡ್ ಒಳ್ಳೇದಾ ನ್ಯೂ ಒಳ್ಳೇದಾ ಅಂತ ನೋಡೋದು ಈ ವಿಡಿಯೋದ ಮುಂದಿನ ಭಾಗ ಆಗಿರುತ್ತೆ. ಯಾರಾದರೂ 7.5 ಲಕ್ಷ ಒಳಗಡೆ ಇನ್ಕಮ್ ಇದೆಯಾ ಅಂದರೆ ನಿಮಗೆ ಉತ್ತರ ಸಿಕ್ಕಾಗಿದೆ. ನೀವು ಹೊಸ ಟ್ಯಾಕ್ಸ್ ರಿಜಿಮಲ್ಲೇ ಇರ್ಬೋದು, ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಮಿಕ್ದವರಿಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಕೆಲವೊಂದನ್ನು ತಗೊಂಡಿದ್ದೀನಿ. ಇಲ್ಲಿ 7.5 ಲಕ್ಷ ಮೇಲ್ಗಡೆ ಇನ್ಕಮ್ ಇರೋರನ್ನ ನೋಡ್ತಾ ಹೋಗೋಣ. ಅಪ್ ಟು 20 ಲಕ್ಷ ಇನ್ಕಮ್ ಇರೋರ ತನಕ ಅಂತ ತಗೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಆ ರೀತಿ ಕಾಣಿಸ್ತಾ ಇದೆ. ಸೊ ಈ ಸೆಕ್ಷನ್ ಏನು ಕಾಣಿಸ್ತಾ ಇದೆ ನಿಮ್ದು, ಇದು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅವರಿಗೆ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅಂತ. ಇದು ನ್ಯೂ ಟ್ಯಾಕ್ಸ್ ರೆಜಿಮ್ ಅವರಿಗೆ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಟ್ಯಾಕ್ಸ್ ಅಂತ ನಾನು ತೋರ್ಸಕ್ಕೆ ಬಂದಿದ್ದೀನಿ. ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಎಕ್ಸಂಪ್ಷನ್, ಈ ರೀತಿ ಸಾಕಷ್ಟು ಕ್ಲಾಸ್ಗಳಿದೆ ಅಲ್ವಾ. ನಿಮಗೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಂತ ನಿಮಗೆ ಹೋದರೆ ಸುಮಾರು ಕಂಡೀಷನ್ಗಳು ಸಿಗುತ್ತೆ. ಅದರಲ್ಲಿ ನಿಮಗೆ ಡಿಡಕ್ಷನ್ಗಳು, ಎಕ್ಸಂಪ್ಷನ್ಗಳು ಸಿಗುತ್ತೆ. ಹಾಗಾಗಿ ಒನ್ ಲೈನಲ್ಲಿ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಒಳ್ಳೇದಾ ನ್ಯೂ ಟ್ಯಾಕ್ಸ್ ರೆಜಿಮ್ ಒಳ್ಳೇದಾ ಅಂತ ಹೇಳೋದು ಕಷ್ಟ ಆಗುತ್ತೆ. ಸೊ ಕೆಲವೊಂದು ಜನರಲ್ ಅಸಂಪ್ಷನ್ಗಳನ್ನು ಮಾಡಿಕೊಂಡು ನಾನು ಇನ್ನು ಮುಂದೆ ನಿಮಗೆ ಇದ್ದ ಡೆಮಾನ್ಸ್ಟ್ರೇಷನ್ನ ಕೊಡ್ತಾ ಇದ್ದೀನಿ. ನೋಡಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನಿಮಗೆ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ 50,000 ಸಿಗ್ತಾ ಇತ್ತು, ಅದು ಇವಾಗಲೂ ಸಿಗ್ತಾ ಇರುತ್ತೆ. ಅದೇ ರೀತಿ ಉಳಿಸ್ಕೊಂಡಿದ್ದೀನಿ. 80Cನಲ್ಲಿ ನೀವು ಅಪ್ ಟು 1.5 ಲಕ್ಷ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ತೋರಿಸ್ಬೋದಾಗಿತ್ತು. ನೀವು PPF ಅಲ್ಲಾಗಲಿ ಅಥವಾ ನಿಮ್ಮ ELSS ಸ್ಕೀಮ್ಗಳಲ್ಲಾಗಲಿ, ಇನ್ಶೂರೆನ್ಸಿಗಾಗಲಿ, ಇದೆಲ್ಲದನ್ನು. ಸೊ ಅದನ್ನು 1.5 ಲಕ್ಷನೂ ನೀವು ಯುಟಿಲೈಸ್ ಮಾಡ್ಕೊತಿದ್ದೀರಾ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಾಗೆಯೇ 80Dನಲ್ಲಿ ಹೆಲ್ತ್ ಇನ್ಶೂರೆನ್ಸ್ಗೆ ನಿಮಗೆ ಮತ್ತು ನಿಮ್ಮ ಪೇರೆಂಟ್ಸಿಗೆ ಏನು ನೀವು ಇನ್ಶೂರೆನ್ಸ್ ಕಟ್ತೀರೋ ಅದನ್ನು ನೀವು ತೋರಿಸ್ಬೋದಾಗಿತ್ತು. ಅದನ್ನು ನಾನು 10 ಲಕ್ಷ ಒಳಗಡೆ ಇರೋರು ನಿಮ್ಮ ಸೆಲ್ಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ, ನೀವು ಹೆಲ್ತ್ ಇನ್ಶೂರೆನ್ಸ್ ಬರೀ ಪೇರೆಂಟ್ಸಿಗೆ ಮಾಡಿಸಿದ್ದೀರಾ ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆದಷ್ಟು ರಿಯಾಲಿಟಿಗೆ ಇಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನಿಮಗೆ ಸುಮಾರು ಚಾನಲ್ಗಳಲ್ಲಿ 50,000 ತನಕ 80D ಸಿಕ್ಬಿಡುತ್ತೆ ಅಂತ ನಿಮಗೆ ತೋರಿಸ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೇಳ್ತಾರೆ. ಆದರೆ ನಿಜವಾಗ್ಲೂ ಎಲ್ಲರೂ 50,000 ತನಕ 80Dನಲ್ಲಿ ಕಟ್ತಾ ಇರ್ತೀರಾ ಇನ್ಶೂರೆನ್ಸ್? ಇಲ್ಲ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ರಿಯಲಿಸ್ಟಿಕ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಇಲ್ಲಿ. ಸೊ 20,000 ರೂಪಾಯಿ ನಿಮ್ಮ ಪೇರೆಂಟ್ಸಿಗೆ ನೀವು ತೊಗೊಂಡಿದ್ದೀರಾ ಅಂತ ಅನ್ಕೋಣ. ಒಂದು 4 ಲಕ್ಷ 5 ಲಕ್ಷದ ನೀವು ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಅಂತ. 20,000 ರೂಪಾಯಿ ವಾರ್ಷಿಕವಾಗಿ ನೀವು ಪ್ರೀಮಿಯಂ ಅಂತ ಕಟ್ತಾ ಇದ್ದೀರಾ. ನಿಮಗಿನ್ನೂ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಯಾರು 10 ಲಕ್ಷ ಅಥವಾ ಅದಕ್ಕಿಂತ ಕೆಳಗಡೆ ಇನ್ಕಮ್ ಇರೋರು ಅಂತ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಅಂತ ನೀವು ನೋಡೋದಾದರೆ 2,80,000 ರೂಪಾಯಿ ಟೋಟಲ್ ಅಮೌಂಟ್ ಬಂತಲ್ವಾ. ಇಷ್ಟು ನಿಮಗೆ ಎಕ್ಸೆಂಪ್ಷನ್ ಮತ್ತು ಡಿಡಕ್ಷನ್ ಸಿಗುತ್ತೆ ಇದು ಈ ಸೆಕ್ಷನ್ಗಳಿಂದ. ನೋಡಿ, ನಾನು ಇಲ್ಲಿ ಕೆಲವೊಂದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಕೂಡ. NPS ಅಲ್ಲಿ ನೀವು ಅಪ್ ಟು 50,000 ಎಕ್ಸ್ಟ್ರಾ ಬರುತ್ತೆ, ಅದನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಅದೇ ರೀತಿ ನೀವು ಆಲ್ರೆಡಿ ಹೋಮ್ ಲೋನಲ್ಲಿ ಇದ್ದೀರಾ ಅಂದರೆ ನೀವು 2 ಲಕ್ಷ ತನಕ ಇಂಟ್ರೆಸ್ಟ್ ಏನು ಕಟ್ತೀರಾ ಅದು ನಿಮಗೆ ಸೆಕ್ಷನ್ 24 ಸಿಗುತ್ತೆ, ಅದನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಹಾಗೆಯೇ ನೀವು ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟಿಂದ ನಿಮ್ಗೆ ಏನಾದರೂ 10,000 ತನಕ ಇಂಟ್ರೆಸ್ಟ್ ಬರ್ತಾ ಇದೆ ಅಂತಂದರೆ ಅದಕ್ಕೂ ಕೂಡ ಎಕ್ಸೆಂಪ್ಷನ್ ಇರುತ್ತೆ. ಅಫ್ಕೋರ್ಸ್ ನೀವು ಅದನ್ನು ಅಡಿಷನಲ್ ಇನ್ಕಮ್ ಅಂತ ತೋರಿಸ್ಬಿಟ್ಟು ಎಕ್ಸೆಂಪ್ಷನ್ ತಗೋಬೇಕು. ಎಷ್ಟು ಜನ ಆ ರೀತಿ ಫೈಲ್ ಮಾಡ್ಬೇಕಾದ್ರೆ ತೋರಿಸ್ತಿರೋ ಗೊತ್ತಿಲ್ಲ. ಸೊ ಅದನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಹಾಗೆಯೇ ನೀವು 80G ಕೆಳಗಡೆ ನೀವು ಯಾವುದಾದ್ರೂ ದೇವಸ್ಥಾನ, ಚರ್ಚು, ಮಸೀದಿಗಳಿಗೆ ಅಥವಾ NGOಗಳಿಗೆ ಅಥವಾ ಆರ್ಮಿ ವೆಲ್ಫೇರ್ ಫಂಡ್ಗೆ ಈ ರೀತಿ ಎಲ್ಲ ನೀವು ಡೊನೇಟ್ ಮಾಡಿದ್ರೆ ನಿಮಗೆ 80Gನಲ್ಲಿ ನಿಮಗೆ ಎಕ್ಸೆಂಪ್ಷನ್ಗಳು ಸಿಗುತ್ತೆ. ಅದನ್ನು ಕೂಡ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, ಚಾರಿಟಿದನ್ನು ಕೂಡ. ಸೊ ಇದಿಷ್ಟನ್ನು ಎಕ್ಸ್ಕ್ಲೂಷನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ನಾನು ಕ್ಯಾಲ್ಕುಲೇಷನ್ಗೆ ತೊಗೊತಾ ಇದ್ದೀನಿ. 10 ಲಕ್ಷ
ಅಥವಾ ಅದಕ್ಕಿಂತ ಕೆಳಗಡೆ ಇರೋರಿಗೆ. 10 ಲಕ್ಷ ಮೇಲಿರೋರಿಗೆ ನಾನು ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದೀನಿ. ಏನು ಅಂದರೆ 80D ಇವಾಗ ನೀವು ಪೇರೆಂಟ್ಸಿಗೂ ಮಾಡಿಸಿದ್ದೀರಾ, ನೀವು ತೊಗೊಂಡಿದ್ದೀರಾ, ನೀವು ಮದುವೆ ಆಗಿರಲಿ ಮದುವೆ ಆಗದಲ್ಲೇ ಇರಲಿ, ನಿಮ್ಮ ಸ್ಪೌಸು ಜೊತೆಗೆ ನಿಮ್ಮ ಪೇರೆಂಟ್ಸು ಎಲ್ಲರಿಗೂ ಮಾಡಿಸಿದ್ದೀರಾ ಅಂತ ಅನ್ಕೊತೀನಿ. ಸೊ ವಾರ್ಷಿಕವಾಗಿ 40,000 ನೀವು ಕಟ್ತಾ ಇದ್ದೀರಾ ಪ್ರೀಮಿಯಂ ಅಂತ ನಾನು ಲೆಕ್ಕ ತಗೊತಾ ಇದ್ದೀನಿ. ಅದೇ ರೀತಿಯಾಗಿ ನೀವು HRA, ಮೊದಲು HRAನಲ್ಲಿ ನೋಡಿ ನಾನು ಯಾವ ರೀತಿ ಕನ್ಸಿಡರ್ ಮಾಡಿದ್ದೆ ಅಂದರೆ, ನೀವು ಪ್ಯಾನ್ ಕಾರ್ಡ್ ಕೊಡಬೇಕಲ್ವ, 1 ಲಕ್ಷಕ್ಕಿಂತ ಜಾಸ್ತಿ ಬೇಕು ಅಂತಂದರೆ ನೀವು ಮ್ಯಾಕ್ಸಿಮಮ್ ಏನು 99,996 ರೂಪಾಯಿ ಏನೋ ತೋರಿಸ್ಬೋದಲ್ಲ, 8,333 ಅಂತ ತೋರಿಸಿದ್ರೆ ಅದನ್ನು ತೋರಿಸ್ತೀರಾ. ಆದರೆ ಅದರಲ್ಲಿ -10% ನಿಮ್ದು ಏನು ಮಾಡ್ತಾರೆ, ಬೇಸಿಕ್ನ ಕಳೀತಾರೆ. ಅದು ನಿಮಗೆ ಗೊತ್ತಿರಲಿ ಕ್ಯಾಲ್ಕುಲೇಷನ್ನು, ನಾನು HRA ಕ್ಯಾಲ್ಕುಲೇಷನಲ್ಲಿ ಡೀಟೇಲ್ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ಐ ಬಟನ್ ಕೊಟ್ಟಿರ್ತೀನಿ. ಸೊ ಹಾಗಾಗಿ ನಾನು 60,000 ಮಾತ್ರ ತೊಗೊಂಡಿದ್ದೆ HRAಗೆ ಅಂತ. ಆದರೆ 10 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇರೋರು ನೀವು ಒಂದು ಸ್ವಲ್ಪ ದೊಡ್ಡ ಮನೆಗೆ ಶಿಫ್ಟ್ ಆಗಿದ್ದೀರಾ, ಸೊ 1,80,000 ರೂಪಾಯಿ ನೀವು HRA ಅಂತಲೇ ಪೇ ಮಾಡ್ತಿರ್ತಾರೆ. ಅದರಲ್ಲೂ ಹೇಗೆ ನಿಮ್ಮದು -10% ಬೇಸಿಕ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಅದಾಗಿ ನಿಮಗೆ ಸರಿಸುಮಾರು 1,20,000 ರೂಪಾಯಿ ನಿಮಗೆ HRAನಲ್ಲಿ ಸಿಗ್ತಾ ಇದೆ ಅಂತ. ಅಂದರೆ ಡಬಲ್ ಮಾಡಿದ್ದೀನಿ, 20,000 ಏನಿತ್ತು ಅದನ್ನ ಇಲ್ಲಿ 40,000 ಮಾಡಿದೆ 80Dಗೆ. ಅದೇ ರೀತಿ HRA 60,000 ಇದ್ದಿದ್ದನ್ನು ಇಲ್ಲಿ ನಾನು 1,20,000 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈಗ ನೋಡಿ ನಿಮಗೆ ಇಲ್ಲಿ ಎಕ್ಸೆಂಪ್ಷನ್ ಮತ್ತು ಡಿಡಕ್ಷನ್ ಎಲ್ಲ ಆ್ಯಡ್ ಆದರೆ 3,60,000 ರೂಪಾಯಿ ಸಿಗುತ್ತೆ. ಸೊ ಇಲ್ಲಿ ನಾನು ಟೇಬಲಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಪ್ ಟು 10 ಲ್ಯಾಕ್ ತನಕ ನಾನು ಏನು ಮಾಡಿದ್ದೀನಿ, 2,80,000 ಅಂತ ಮಾಡಿದ್ದೀನಿ. 10 ಲ್ಯಾಕು ಅಥವಾ ಅದಕ್ಕಿಂತ ಜಾಸ್ತಿ ಇರೋರಿಗೆ ನಾನು 3,60,000 ಅಂತ ತೊಗೊಂಡು ಈ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಇದು ನಿಮಗೆ ಗಮನಕ್ಕಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಏನಾದರೂ ನಮಗೆ ಡಿಡಕ್ಷನ್ಗಳು ಎಕ್ಸೆಂಪ್ಷನ್ಗಳು ಸಿಗುತ್ತಾ ಅಂದರೆ ನೋಡಿ, ಹಳೆಯ ವರ್ಷ ತನಕ, ಹೋದ ವರ್ಷ ತನಕ ಯಾವುದೇ ರೀತಿಯ ಡಿಡಕ್ಷನ್ ಎಕ್ಸೆಂಪ್ಷನ್ಗಳು ನಿಮಗೆ ಸಿಗ್ತಾ ಇರಲಿಲ್ಲ. ಆದರೆ ಈ ವರ್ಷದಿಂದ ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಕೊಡ್ತಾರೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ. ಅಂದರೆ 50,000 ಏನು ಓಲ್ಡ್ ಟ್ಯಾಕ್ಸ್ ರೆಜಿಮಿಗೆ ಸಿಗ್ತಾ ಇತ್ತು ಅದು ನ್ಯೂ ಟ್ಯಾಕ್ಸ್ ರೆಜಿಮಿಗೂ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ 15,50,000ಕ್ಕಿಂತ ಜಾಸ್ತಿ ಇನ್ಕಮ್ ಇರೋರಿಗೆ ಅದು 52,500 ಆಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದೆರಡು ಬದಲಾವಣೆಗಳು. ಸೊ ನ್ಯೂ ಟ್ಯಾಕ್ಸ್ ರೆಜಿಮಿಗೆ ಹೋದರೆ ನೀವು ಯಾವುದೇ 80C 80D ಏನೂ ಸಿಗೋದಿಲ್ಲ, ನಿಮಗೆ ಸಿಗೋವಂಥದ್ದು ಕೇವಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾತ್ರ. ಸೊ ನಾನು ಕ್ಯಾಲ್ಕುಲೇಷನ್ಗೂ ಕೂಡ ಅದನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ನಿಮ್ಮ ವಾರ್ಷಿಕ ಆದಾಯ 7.5 ಲಕ್ಷ ಇದೆ ಅಂತಂದರೆ ಇಲ್ಲಿ 4 ಏನು ನಾನು ಕೊಟ್ಟಿದ್ದೀನಿ ಆ ಕ್ಯಾಲ್ಕುಲೇಷನ್ ಪ್ರಕಾರ 2,80,000 ನಿಮಗೆ ಡಿಡಕ್ಷನ್ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ನಿಮ್ಮದು ಬ್ಯಾಲೆನ್ಸ್ ಅಮೌಂಟು ಟ್ಯಾಕ್ಸಬಲ್ ಅಮೌಂಟ್ ಅಂತ ಆಗೋದು 4,70,000 ಆಗುತ್ತೆ. ಅಂದರೆ 7,50,000ದಲ್ಲಿ 2,80,000 ಕಳೆದ್ರೆ 4,70,000 ಉಳಿತು. ನಿಮಗೆ ರಿಬೇಟ್ ಗೊತ್ತೇ ಇದೆ 87A ಪ್ರಕಾರ 5 ಲಕ್ಷದ ಒಳಗಡೆ ಇದ್ದರೆ ನಿಮಗೆ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಸೊ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ನೀವು ಯಾವುದೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದೇ ರೀತಿ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ನೋಡೋದಾದ್ರೂ ನೀವು 7.5 ಲಕ್ಷಕ್ಕೆ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಟ್ಯಾಕ್ಸಬಲ್ ಅಮೌಂಟ್ 7 ಲಕ್ಷ ಅಂತ ಉಳಿತು. 7 ಲಕ್ಷ ತನಕನೂ ಇವಾಗ ರಿಬೇಟ್ನ ಜಾಸ್ತಿ ಮಾಡಿದ್ದಾರೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ. ಹಾಗಾಗಿ 7 ಲಕ್ಷ ಇದ್ರೂ ನೀವು ಇಲ್ಲೇನು ಕಟ್ಟಬೇಕಾಗಿಲ್ಲ. ಸೊ ಇಲ್ಲೂ ಕೂಡ ನಿಮಗೆ 0 ಅಂತ ಆಯಿತು, 2 ಈಕ್ವಲ್ ಅಂತ ಆಯಿತು. ಅದಕ್ಕೆ ನಾನು ಹೇಳಿದ್ದು 7.5 ಲಕ್ಷ ತನಕ ಇರೋರು ನೀವು ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ, ನೀವು ನ್ಯೂ ಟ್ಯಾಕ್ಸ್ ರೆಜಿಮಲ್ಲೇ ಇರ್ಬೋದು ಅಂತ. ಈಗ ನಿಮ್ಮದು ಅಕಸ್ಮಾತ್ 8 ಲಕ್ಷ ಆಗಿದೆ ಅಂತ ಅನ್ಕೊಳ್ಳೋಣ. ಆಗ ನೋಡಿ ಇಲ್ಲಿ ಅಗೇನ್ 2,80,000 ಅಂತ ತೊಗೊತಾ ಇದ್ದೀನಿ. ನೋಡಿ ಇಷ್ಟೇ ನೀವು ಇನ್ವೆಸ್ಟ್ ಮಾಡಬೇಕು ಅಂತಿಲ್ಲ. ನಿಮಗೆ ಸಾಧ್ಯವಾದರೆ ಇಲ್ಲಿ ನೀವು ಜಾಸ್ತಿಗಳನ್ನು ಕೂಡ ನೀವು ಹೆಲ್ತ್ ಇನ್ಶೂರೆನ್ಸ್ನ ತಗೋಬೋದು, ಅಥವಾ HRA ನೀವು ದೊಡ್ಡ ಮನೆಗೆ ಹೋಗಿದ್ರೆ ಅದನ್ನು ನೀವು ತೋರಿಸ್ಬೋದು, ಅಥವಾ ನೀವು NPS ಬೇರೆದು ಮಾಡಿದರೆ ಆ ರೀತಿಯೂ ಮಾಡ್ಬೋದು. ಬಟ್ ನಾನು ಜನರಲಾಗಿ ಹೇಳ್ತಾ ಇದ್ದೀನಿ, ಅದನ್ನ ಮೊದಲೇ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ಸೊ ಇದೇ ನೀವು ರೂಲಲ್ಲಿ ಇದ್ದೀರಾ ಅಂತಂದರೆ 2,80,000 ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೋಡಿ ಇವಾಗ ಟ್ಯಾಕ್ಸಬಲ್ ಅಮೌಂಟು 5,20,000 ರೂಪಾಯಿ ಬಂತು. ಓಲ್ಡ್ ಟ್ಯಾಕ್ಸ್ ರೆಜಿಮ್ ಪ್ರಕಾರ ನಿಮಗೆ ಗೊತ್ತಿರಲಿ 5 ಲಕ್ಷದ ಮೇಲೆ 1 ರೂಪಾಯಿ ನಿಮಗೆ ಬಂದ್ರೂ ಟ್ಯಾಕ್ಸಬಲ್ ಅಮೌಂಟ್ ಅಂತ ಎಲ್ಲ ಡಿಡಕ್ಷನ್ ಎಕ್ಸೆಂಪ್ಷನ್ ಹೋದ್ಮೇಲೆ ನೀವು 2.5 ಲಕ್ಷದಿಂದ ಏನಿರುತ್ತೋ ಅಲ್ಲಿಂದನೂ ನೀವು ಟ್ಯಾಕ್ಸ್ ಕಟ್ತಾ ಹೋಗಬೇಕು. ಸೊ ಆ ಕ್ಯಾಲ್ಕುಲೇಷನ್ ಪ್ರಕಾರ ನಿಮಗೆ 16,500 ರೂಪಾಯಿ ಕಟ್ಟಬೇಕಾಗುತ್ತೆ ಟ್ಯಾಕ್ಸು. ಇಲ್ಲಿ ಕೊಟ್ಟಿದ್ದೀನಿ ಎಷ್ಟು ರೀತಿ ಟ್ಯಾಕ್ಸ್ ಬರುತ್ತೆ ಅಂತ, ಮತ್ತೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೋಗಲ್ಲ, ವೀಡಿಯೋ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ನಿಮಗೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ನೀವು ಉಳ್ಕೊಂಡ್ರೆ ನಿಮಗೆ 50,000 ಹೋದ್ಮೇಲೆ 7.5 ಲಕ್ಷ ಉಳಿತು. 7.5 ಲಕ್ಷಕ್ಕೆ ನೀವು 30,000 ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ನೋಡಿ 13,500 ರೂಪಾಯಿ ನಿಮಗೆ ಸೇವಿಂಗ್ ಆಗುತ್ತೆ ಹೊಸ ಟ್ಯಾಕ್ಸ್ ರೆಜಿಮಿಗೆ ಹೋದರೆ. ಸೊ ಇದೇ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಇಲ್ಲಿ 3,60,000 10 ಲಕ್ಷದಿಂದ ಮೇಲವರಿಗೆ ಅಂತ ತೊಗೊಳ್ತಾ ಹೋದರೆ ಅಪ್ ಟು 12 ಲಕ್ಷ ಇನ್ಕಮ್ ಇರೋ ತನಕನೂ ನೀವು ಇಷ್ಟಾದರೂ ನೀವು ಮಿನಿಮಮ್ 3,60,000 ಅಂತ ಸೇವ್ ಮಾಡಿದ್ರೆ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲೇ ನೀವು ಜಾಸ್ತಿ ಸೇವ್ ಮಾಡ್ತೀರಾ ಕಂಪೇರ್ ಟು ನ್ಯೂ ಟ್ಯಾಕ್ಸ್ ರೆಜಿಮ್. ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಅಕಸ್ಮಾತ್ ನಿಮ್ಮದು 13 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇನ್ಕಮ್ ಬರ್ತಾ ಇದೆ ಅಂತಂದರೆ ಆಗ ನಿಮಗೆ ಇಲ್ಲಿ ನ್ಯೂ ಟ್ಯಾಕ್ಸ್ ರೆಜಿಮ್ ಏನು ಪ್ರಪೋಸ್ ಮಾಡಿದ್ದಾರೆ ಈ ಬಜೆಟಲ್ಲಿ ಅದು ಅಟ್ರಾಕ್ಟಿವ್ ಅಂತ ಕಾಣಿಸ್ತಾ ಇದೆ. ಯಾವ ರೀತಿ ಸೇವಿಂಗ್ಸ್ ಆಗುತ್ತೆ ಅಂತಲೂ ಇಲ್ಲಿದೆ ನೋಡಿ. ಯಾವಾಗ ನೀವು ಬರೀ ಇದಿಷ್ಟರಲ್ಲೇ ನೀವು ಡಿಡಕ್ಷನ್ಗಳನ್ನ ಎಕ್ಸೆಂಪ್ಷನ್ಗಳನ್ನ ತೊಗೊತಾ ಇದ್ದೀರಾ ಅಂತ ಅಂದರೆ. ಸೊ ಇಲ್ಲಿ ಮತ್ತೆ ಕ್ವಶನ್ ಬರುತ್ತಲ್ವ, ನಾನು ಇನ್ನೂ ಬೇರೆ ಏನಾದರೂ ಇನ್ವೆಸ್ಟ್ ಮಾಡ್ತೀನಿ ಆ ರೀತಿ ಮಾಡ್ತೀನಿ ಅಂತ. ಹಾಗಾಗಿ ಅದರದ್ದು ಕ್ಯಾಲ್ಕುಲೇಷನ್ ನಾನು ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, 7.5 ಲಕ್ಷ ತನಕ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ, ನ್ಯೂ ಟ್ಯಾಕ್ಸ್ ರೆಜಿಮೇ ಬೆಸ್ಟ್ ಅಂತ ಹೇಳಿದೆ. ಆದರೆ 7.5 ಲಕ್ಷದಿಂದ 12 ಲಕ್ಷ ತನಕನೂ ಇವಾಗ ನೀವು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ನೀವು ಡಿಡಕ್ಷನ್ಗಳನ್ನ ಎಕ್ಸೆಂಪ್ಷನ್ಗಳನ್ನು ತೊಗೊಂಡ್ರೆ ಓಲ್ಡ್ ಟ್ಯಾಕ್ಸ್ ರೆಜಿಮೇ ಒಳ್ಳೆಯದು ಅಂತ ನಿಮಗೆ ಗೊತ್ತಾಯ್ತಲ್ವಾ. ಸೊ ಈಗ 13 ಲಕ್ಷ ಮೇಲಿರೋರು ಇನ್ಕಮ್ಗೆ ಏನು ಅಂತ ನೋಡೋಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಅವರು NPS ಅಲ್ಲೂ ಇನ್ವೆಸ್ಟ್ ಮಾಡ್ತಿದ್ದಾರಾ ಅನ್ನೋ ಕನ್ಸಿಡರೇಷನ್ ಮಾಡ್ತಾ ಇದ್ದೀನಿ. ಅದ್ರ ಕ್ಯಾಲ್ಕುಲೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ.
ನೋಡಿ ಈಗ ನಾನು ಇನ್ಕ್ಲೂಡಿಂಗ್ NPS ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಏನಿತ್ತು ಅದೇ ರೀತಿಯಾಗಿರುತ್ತೆ. 12 ಲಕ್ಷದ ಕೆಳಗಡೆ ಅವ್ರಿಗೆ ಏನೂ ಬೇಕಾಗಿಲ್ಲ, 13 ಲಕ್ಷದ ಮೇಲಲ್ವಾ ನಮಗೆ ನ್ಯೂ ಟ್ಯಾಕ್ಸ್ ರೆಜಿಮ್ ವಿನ್ ಆಗ್ತಾ ಇದ್ದಿದ್ದು. ಸೊ ಇಲ್ಲಿ ನೋಡೋಣ, 12 ಲಕ್ಷದ ಮೇಲಿರೋರಿಗೆ ಏನು ಮಾಡಿದ್ದಾರೆ, ಒಂದು ಅಡಿಷನಲ್ ಆಗಿ 50,000 ರೂಪಾಯಿ ಅವರು 80 CCD ಮೂಲಕ ತಗೊತಾರೆ. ಅಂದರೆ ಮೊದಲು 3,60,000 ತಗೊತಾ ಇದ್ರು ಡಿಡಕ್ಷನ್ ಎಕ್ಸೆಂಪ್ಷನ್ ಅಂತ, ಈಗ ಅದಕ್ಕೆ 50,000 ಆ್ಯಡ್ ಆಯಿತು, ಈಗ 4,10,000 ರೂಪಾಯಿ ಆಯಿತು. ಸೊ 13 ಲಕ್ಷದಲ್ಲಿ 4,10,000 ರೂಪಾಯಿ ನಿಮಗೆ ಡಿಡಕ್ಷನ್ ಎಕ್ಸೆಂಪ್ಷನ್ ಅಂತ ಸಿಕ್ಕಿದ್ರೆ ಮಿಕ್ಕಿದ್ದು ಟ್ಯಾಕ್ಸಬಲ್ ಅಮೌಂಟು 8,90,000 ಆಯಿತು. ಈಗ ನೋಡಿ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 90,500 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದೇ ನೀವು ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಉಳ್ಕೊಂಡ್ರೆ ಹೊಸದಾಗಿ ಏನು ಬಂದಿದೆ ಅದು 1 ಲಕ್ಷ ಕಟ್ಟಬೇಕಾಗುತ್ತೆ. ಸೊ ಸರಿಸುಮಾರು 9,500 ರೂಪಾಯಿ ನೀವು ಇಲ್ಲಿ ಸೇವ್ ಮಾಡ್ಬೋದು. ಅದರಲ್ಲಿ ನೀವು ನಿಜವಾಗ್ಲೂ ಸೇವ್ ಮಾಡ್ತಾ ಇದ್ದೀರಾ ಅಂತ ನೀವು ನನ್ನನ್ನು ಕೇಳೋದಾದರೆ ನೋಡಿ, NPS ಅಲ್ಲಿ ನೀವು 50,000 ನಿಮ್ಮ ಕೈಯಿಂದ ಭರಿಸ್ತಾ ಇದ್ದೀರಾ, ಆದರೆ ಅದು ನಿಮಗೆ ದುಡ್ಡು ಸಿಗೋದು ಯಾವಾಗ ಗೊತ್ತಾ, ನೀವು 60 ವರ್ಷ ಆದಾಗ. ಅವಾಗಲೂ ನಿಮಗೆ ಫುಲ್ ಅಮೌಂಟ್ ಸಿಗೋದಿಲ್ಲ. 60% ನೀವು ವಿಡ್ರಾ ಮಾಡ್ಕೋಬೋದು, ಇನ್ನು 40%ನ ನೀವು ಆ್ಯನ್ಯುಟಿ ಅಂತಂದರೆ ಪೆನ್ಷನ್ ರೀತಿಯಲ್ಲಿ ಪ್ರತಿ ತಿಂಗಳು ತಗೊಳ್ಳೋ ಥರ ಹೋಗಬೇಕು. ಸೊ NPS ಅನ್ನೋದು ತುಂಬ ಲಾಂಗ್ ಟರ್ಮು, ಹಾಗಾಗಿ ನಾನು ಕೂಡ ಇದರಲ್ಲಿ ಇನ್ವೆಸ್ಟ್ ಆಗಿಲ್ಲ. ನಿಮ್ಮ ರಿಸ್ಕ್ ಅಪಟೇಟ್ ತಕ್ಕಂಗೆ ನಿಮಗೆ ನೀಡ್ ತಕ್ಕಂಗೆ ನೀವು ನೋಡ್ಬೋದು. ಈಗ ನಿಮಗೆ 9,500 ರೂಪಾಯಿ ನೀವು ಇಲ್ಲಿ ಸೇವ್ ಮಾಡ್ಬೋದು, ಆದರೆ ಅದು ನೀವು ಏನು ಸೇವ್ ಮಾಡಿರ್ತೀರೋ ಆ ದುಡ್ಡನ್ನು ನಿಮಗೆ ಬೇರೆ 80Cನಲ್ಲೆಲ್ಲ ಆದರೆ ಮ್ಯಾಕ್ಸಿಮಮ್ 15 ವರ್ಷದ ಒಳಗಡೆ ನಿಮಗೆ ಸಿಗುತ್ತೆ. ಆದರೆ NPS ಅಲ್ಲಿ ನಿಮಗೆ 60 ವರ್ಷ ಆದಮೇಲೆ ಸಿಗುವಂಥದ್ದು. ಹಾಗಾಗಿ ಯಾರಾದರೂ 45 ವರ್ಷದ ಒಳಗಡೆ ಇದ್ದೀರಾ ಅಂತಂದರೆ ನೀವು 15 ವರ್ಷಕ್ಕಿಂತಲೂ ಜಾಸ್ತಿ ವೆಯ್ಟ್ ಮಾಡಬೇಕಾಗುತ್ತೆ. ಅದು ನಿಮ್ಗೆ ನೆನಪಿರಲಿ. ಅದಲ್ಲದೆ ರಿಟೈರ್ಮೆಂಟ್ ಟೈಮಲ್ಲೂ ನೀವು ಪೂರ್ತಿ ದುಡ್ಡನ್ನು ತಗೊಳಕ್ಕೆ ಆಗೋದಿಲ್ಲ. ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರ NPS ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ನೋಡಿ, ಅಪ್ ಟು 15 ಲಕ್ಷ ತನಕ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲೇ ನೀವು ಸೇವ್ ಮಾಡ್ಬೋದು. ಎಗೇನ್ ಹೇಳ್ತಾ ಇದ್ದೀನಿ, ನಾನಿಲ್ಲಿ ಹೋಮ್ ಲೋನ್ನ ಕನ್ಸಿಡರ್ ಮಾಡಿಲ್ಲ, ಚಾರಿಟಿನ ಕನ್ಸಿಡರ್ ಮಾಡಿಲ್ಲ, TTA ಸೇವಿಂಗ್ಸ್ ಬ್ಯಾಂಕಲ್ಲಿ 10,000 ಏನು ಎಕ್ಸೆಂಪ್ಷನ್ ಸಿಗುತ್ತೆ ಅದನ್ನು ಕನ್ಸಿಡರ್ ಮಾಡಿಲ್ಲ. ಆದರೂ ಕೂಡ ನಿಮಗೆ ಓಲ್ಡ್ ಟ್ಯಾಕ್ಸ್ ರೆಜಿಮೇ ಗೆಲ್ತಾ ಇದೆ. ಎಗೇನ್ ಇಲ್ಲಿ ನಾನು ಕಂಪ್ಲೀಟ್ ಯುಟಿಲೈಸೇಷನ್ ಮಾಡ್ಕೊಂಡಿಲ್ಲ. 80Dನಲ್ಲಿ ಇನ್ನೂ 10,000 ರೂಪಾಯಿ ನಿಮಗೆ ಇದೆ. ಈಗ ಅದನ್ನು ಜಾಸ್ತಿ ಕೂಡ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಸೀನಿಯರ್ ಸಿಟಿಸನ್ಸ್ ಆಗಿದ್ದರೆ 75,000 ತನಕ ಅಂತ ಇತ್ತು, ಅದನ್ನ ಈಗ 1 ಲಕ್ಷ ತನಕ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಅಲ್ಲಿ ಇನ್ಶೂರೆನ್ಸ್, ನೀವು ತುಂಬ ದೊಡ್ಡ ಇನ್ಶೂರೆನ್ಸ್ ಏನಾದ್ರು ತೊಗೊಂಡಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ನೀವು ಸೇವ್ ಮಾಡ್ಬೋದು. ಬಟ್ ನಾನು ಮಿನಿಮಮ್ ಅಂತ ನೀವು ಸೇವ್ ಮಾಡಿದ್ರು ಅಂದ್ರೂ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲೇ ಬೆನಿಫಿಷಿಯಲ್ ಇದೆ ಅಂತ ನನಗೆ ತೋರಿಸ್ತಾ ಇದ್ದೀನಿ. ಸೊ ಅಪ್ ಟು 15 ಲಕ್ಷ ತನಕ ನೀವು NPS ಇದೆ ಅಂತಂದರೆ ನಿಮಗೆ ಓಲ್ಡ್ ಟ್ಯಾಕ್ಸ್ ರೆಜಿಮೇ ನಿಮಗೆ ಬೆನಿಫಿಷಿಯಲ್ ಆಗುತ್ತೆ, ಈ ಎಲ್ಲ ಇನ್ವೆಸ್ಟ್ಮೆಂಟ್ಗಳನ್ನು ನೀವು ಮಾಡಿದರೆ. ಸೊ ಈಗ ಇನ್ನೊಂದು ಕ್ವಶನ್ ಬರುತ್ತೆ, ನಾನು ಮನೆ ತಗೋಬೇಕು ಅಂತಿದ್ದೆ, ಹೋಮ್ ಲೋನ್ ಮಾಡಿಸ್ಬೇಕು ಅಂತಿದ್ದೆ, ಈಗ ನಂಗೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಒಳ್ಳೇದಾಗುತ್ತಾ, ನ್ಯೂ ಟ್ಯಾಕ್ಸ್ ರೆಜಿಮ್ ಒಳ್ಳೇದಾಗುತ್ತಾ ಅಂತ. ಖಂಡಿತ ಇದು ಸರ್ಪ್ರೈಸಿಂಗ್ ಅನ್ಸ್ಬೋದು, ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಬಟ್ ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಸೊ ಹೋಮ್ ಲೋನ್ ತೊಗೊತಿದ್ದೀರಾ ಅಂತಲೇ ಅನ್ಕೊಳ್ಳೋಣ, ಯಾರಾದರೂ ಹೋಮ್ ಲೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ. ಸೊ ನೀವು NPS ಅಲ್ಲೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಮತ್ತು ಮೊದಲು ಏನು ಮಾತಾಡ್ಕೊಂಡ್ಬಂದಿದ್ವಿ ಅದೆಲ್ಲದೂ ಮಾಡಿದ್ದೀರಾ. ಹೇಗೇನು ಇವಾಗ ಕ್ವಶನ್ ಬಂದಿರೋಂಥದ್ದು 15 ಲಕ್ಷದ ಮೇಲಿರೋರಿಗಲ್ವಾ. ಸೊ ನಾನು 15,50,000 ಇರೋರಿಂದ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ನ್ಯೂ ಟ್ಯಾಕ್ಸ್ ರೆಜಿಮ್ ವಿನ್ ಆಗ್ತಾ ಇತ್ತು. ನಾನು ಎಲ್ಲೆಲ್ಲಿ ಗ್ರೀನ್ ತೋರಿಸ್ತಾ ಇದ್ದೀನೋ ಅಲ್ಲೆಲ್ಲ ಓಲ್ಡ್ ಟ್ಯಾಕ್ಸ್ ರೆಜಿಮ್ ವಿನ್ ಆಗ್ತಾ ಇದೆ ಅಂತ, ಈ ಕಡೆ ತೋರಿಸ್ತಾ ಇದ್ರೆ ನ್ಯೂ ಟ್ಯಾಕ್ಸ್ ರೆಜಿಮ್ ವಿನ್ ಆಗ್ತಾ ಇದೆ ಅಂತ. ಅಂದರೆ ಯಾರಾದರೂ ಏಪ್ರಿಲ್ 1, 2023ರಿಂದ ಹೋಮ್ ಲೋನ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಸೆಕ್ಷನ್ 24ಅಲ್ಲಿ 2 ಲಕ್ಷ ಏನು ಕೊಡ್ತಾ ಇದ್ರು ಎಕ್ಸೆಂಪ್ಷನ್, ಅದು ಮಾತ್ರ ಸಿಗುತ್ತೆ. 80EEA ಅಡಿಯಲ್ಲಿ ಅಫೋರ್ಡಬಲ್ ಹೌಸಿಂಗ್ ಲೋನ್ ಅಂತ ಏನು ಕೊಡ್ತಾ ಇದ್ರು ಆ 1.5 ಲಕ್ಷ ಸಿಗೋದಿಲ್ಲ. ಸೊ ನಿಮಗೆ ಬರೀ 2 ಲಕ್ಷ ಹೋಮ್ ಲೋನಲ್ಲಿ ಸಿಗುತ್ತೆ. ಆದರೆ ನಿಮಗೆ ಚೆನ್ನಾಗಿ ನೆನಪಿರಲಿ, 70 ಲಕ್ಷದ ನೀವೇನಾದರೂ ಹೋಮ್ ಲೋನ್ ಮಾಡಿಸೋದಾದರೆ ಈಗಿರೋ ಕರೆಂಟ್ ರೇಟಲ್ಲಿ ನೀವು ವಾರ್ಷಿಕವಾಗಿ ಮೊದಲನೇ ವರ್ಷದಿಂದ ಸರಿಸುಮಾರು 6 ಲಕ್ಷ ಇಂಟ್ರೆಸ್ಟ್ ಅಂತಲೇ ಕಟ್ಟುತ್ತೀರಾ. ಆದರೆ 6 ಲಕ್ಷದಲ್ಲಿ 2 ಲಕ್ಷನ ಮಾತ್ರ ನೀವು ಎಕ್ಸೆಂಪ್ಷನ್ ಅಂತ ತೋರಿಸ್ಕೋಬೋದು. 20 ವರ್ಷದ ಸಾಲ ನಿಮ್ಮ ತಲೆ ಮೇಲಿರುತ್ತೆ, ಜೊತೆಗೆ HRA ಕೂಡ ನೀವು ಕ್ಲೇಮ್ ಮಾಡ್ಕೊಳಕ್ಕೆ ಆಗಲ್ಲ. ನಾನು ಇಲ್ಲಿ HRA ಅಂತಲೂ ತೋರಿಸ್ಬಿಟ್ಟಿದ್ದೀನಿ. ಆದರೆ ಯಾಕೆ ಇದನ್ನು ತೋರಿಸಿದ್ದೀನಿ ಅಂದರೆ ನೋಡಿ, ನೀವು ಇನ್ವೆಸ್ಟ್ ಮಾಡೋದು ಒಂದು ಜಾಗ ಆಗಿದ್ದು, ಮನೆ ತೊಗೊಳೋದು ಒಂದು ಜಾಗ ಆಗಿದ್ದು, ನೀವು ಕೆಲಸಕ್ಕಿರೋದೇ ಇನ್ನೊಂದು ಜಾಗ ಆಗಿದ್ದರೆ ನಿಮಗೆ HRA ಕೂಡ ಎಲಿಜಿಬಲ್ ಇದೆ. ನೀವು ಒಂದು ವೇಳೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಇಲ್ಲಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಒಂದು ಪ್ರಾಪರ್ಟಿನ ನೀವು ಹೋಮ್ ಲೋನ್ ಮಾಡಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ HRAನೂ ನೀವು ಕ್ಲೇಮ್ ಮಾಡ್ಕೋಬೋದು, ಹೋಮ್ ಲೋನು ಕೂಡ ಕ್ಲೇಮ್ ಮಾಡ್ಕೋಬೋದು. ಹಾಗಾಗಿ ನಾನು ಎರಡನ್ನೂ ಕನ್ಸಿಡರ್ ಮಾಡಿದ್ದೀನಿ. ನೀವು ಯಾವುದೇ ಜಾಗದಲ್ಲಿ ನೀವು HRA ಕ್ಲೇಮ್ ಮಾಡ್ಕೊತಾ ಇರಿ, ಆದರೆ ಅದಕ್ಕಿಂತ 40 ಕಿಲೋಮೀಟರ್ ದೂರದಲ್ಲಿ ನೀವೇನಾದರೂ ಹೋಮ್ ಲೋನ್ ಮಾಡಿದರೆ, ಅಲ್ಲಿ ಪ್ರಾಪರ್ಟಿ ಖರೀದಿ ಮಾಡಿದರೆ ನೀವು ಎರಡಕ್ಕೂ ಎಲಿಜಿಬಲ್ ಇರ್ತೀರ. HRA ಎಲಿಜಿಬಲ್ ಇರ್ತೀರಾ, ಹೋಮ್ ಲೋನ್ ಎಲಿಜಿಬಲ್ ಇರ್ತೀರಾ. ಆದರೆ ನೋಡಿ, ಸುಮಾರು ಜನ ಹೋದ ಸಲ ITR ಫೈಲ್ ಮಾಡಬೇಕಾದ್ರೆ HRAನ ಬಾಯಿಗೆ ಬಂದಂಗೆ ಅಪ್ಡೇಟ್ ಮಾಡಿ 2.5 ಲಕ್ಷ ಅಂತೆಲ್ಲ ತೋರಿಸಿದ್ರ. IT ತುಂಬ ಇವಾಗ ವಿಜಿಲೆಂಟ್ ಆಗಿದೆ ಅದ್ರ ಬಗ್ಗೆ. ಈ ಸಲ ನಮಗೆ ಪ್ಯಾನ್ ಕಾರ್ಡ್ ಕೇಳಿದ್ರು ಕೇಳ್ಬೋದು, ಮೊದಲು ಪ್ಯಾನ್ ಕಾರ್ಡು ಕೂಡ ಕೇಳ್ತಾ ಇರಲಿಲ್ಲ ITR ಅಪ್ಡೇಟ್ ಮಾಡಬೇಕಾದ್ರೆ. ಸೊ ಕಂಪ್ನಿಗೆ ಒಂದು ತೋರಿಸಿರ್ತಿದ್ರು, ಅಲ್ಲಿ ಅಪ್ಡೇಟ್ ಮಾಡ್ಬೇಕಾದ್ರೆ ಇನ್ನೊಂದು ಮಾಡ್ತಾಯಿದ್ರು. ಅನ್ಫಾರ್ಚುನೇಟ್ಲಿ CAಗಳು ಕೂಡ ಇದನ್ನು ಪುಷ್ ಮಾಡಿದ್ರು. ಹಾಗಾಗಿ ಈಗ ಸಾಫ್ಟ್ವೇರ್ ಕಂಪ್ನಿಗಳು ಕೂಡ ತುಂಬ ವಿಜಿಲೆಂಟ್ ಆಗಿದೆ. ನಿಮಗೆ ಅಗ್ರಿಮೆಂಟ್ಗಳನ್ನ ಕೇಳ್ತಾರೆ, ಮತ್ತು ನೀವು ಅಲ್ಲಿ ನಿಮ್ಮ ಆಫೀಸ್ ಲೊಕೇಶನ್ ಇದ್ರೆ ಮಾತ್ರ ನಿಮಗೆ HRA ಅಂತ ಈ ರೀತಿ ಎಲ್ಲ ಕಾನೂನುಗಳು ತಂದಿದ್ದಾರೆ. ಬಟ್ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ನಾನು, ನೀವು HRAನೂ ತೊಗೊತಾ ಇದ್ದೀರಾ, ಅದೇ ರೀತಿ ಹೋಮ್ ಲೋನು ನೀವು ವರ್ಕಿಂಗ್ ಲೊಕೇಶನಿಂದ ಬೇರೆ ಕಡೆ ಎಲ್ಲೋ ಹೋಮ್ ಲೋನ್ನ ನೀವು ತೊಗೊಂಡಿದ್ದೀರಾ, ಇನ್ವೆಸ್ಟ್ ಮಾಡಿದ್ದೀರಾ ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆಗ ನೋಡಿ, ನಿಮಗೆ ಅಪ್ ಟು 6,10,000 ರೂಪಾಯಿ ನಿಮಗೆ ಡಿಡಕ್ಷನ್ ಮತ್ತು ಎಕ್ಸೆಂಪ್ಷನ್ನಿಂದ ಸಿಗುತ್ತೆ. ಈಗ ನೀವು ನೋಡೋದಾದರೆ ಖಂಡಿತವಾಗ್ಲೂ ನಿಮಗೆ ಓಲ್ಡ್ ಟ್ಯಾಕ್ಸ್ ರೆಜಿಮೇ ವಿನ್ ಆಗುತ್ತೆ ನ್ಯೂ ಟ್ಯಾಕ್ಸ್ ರೆಜಿಮ್ ಮೇಲೆ. ಯಾವಾಗ ನೀವು NPS ಮಾಡಿಸಿದ್ರಾ, HRAನೂ ಕ್ಲೇಮ್ ಮಾಡ್ಕೊತಾ ಇದ್ದೀರಾ, ಹೋಮ್ ಲೋನು ಮಾಡಿಸಿದ್ರಾ ಅಂತ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೋಡಿ 49,000, 53,000, 54,000 ರೂಪಾಯಿ ಸೇವಿಂಗೇ ಆಗುತ್ತೆ ನ್ಯೂ ಟ್ಯಾಕ್ಸ್ ರೆಜಿಮ್ನ ಕನ್ಸಿಡರ್ ಮಾಡಿದ್ರೆ. ಸೊ ಯಾವುದನ್ನು ಚೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಉತ್ತರ ಕೊಡೋದು ತುಂಬ ಕಷ್ಟ ಆಗುತ್ತೆ. ನಿಮ್ಮ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಇಲ್ಲಿ ಹೋಗುತ್ತೆ. ಯಾಕೆಂದರೆ ಇಲ್ಲಿ ನೋಡಿ, ಹೌಸಿಂಗ್ ಅನ್ನೋದು ನಮ್ಮ ದೇಶದಲ್ಲಿ ಬರೀ ಅದು ಒಂದು ಅಸೆಟ್ಟೋ ಲಯಬಿಲಿಟಿನೋ ಅನ್ನೋ ವಾದಕ್ಕೆ ಸೀಮಿತ ಆಗಿಲ್ಲ, ಅದು ಒಂದು ಎಮೋಷನ್ ಕೂಡ ಆಗಿದೆ.
ಆಗಿದೆ. ಹಾಗಾಗಿ ಸುಮಾರು ಜನ ಮನೆ ಒಂದು ಮಾಡಬೇಕು ಅನ್ನೋದು ತುಂಬ ಜನಗಳ ಕನಸು. ಹಾಗಾಗಿ ನೀವು ಆ ದೃಷ್ಟಿಯಿಂದ ನೀವು ನೋಡ್ತಾ ಇದ್ದೀರಾ ಅಂದರೆ, ಅಥವಾ ಆಲ್ರೆಡಿ ಯಾರಾದರೂ 80 EEA ತೊಗೊತಾ ಇದ್ದೀರಾ 2019ರಿಂದ 22ರಲ್ಲಿ ನೀವು ಆಲ್ರೆಡಿ ಹೋಮ್ ಲೋನ್ ಮಾಡಿಸಿದ್ದೀರಾ ಅಂದರೆ ನಿಮ್ಗೆ ಖಂಡಿತ ಸದ್ಯದ ಮಟ್ಟಿಗೆ ಅಂದರೆ 2023-2024 ತನಕ ನಿಮಗೆ ಓಲ್ಡ್ ಟ್ಯಾಕ್ಸ್ ರೆಜಿಮೆ ನಿಮಗೆ ಸೇಫ್ ಆಗಿರುತ್ತೆ. ಆದರೆ ಯಾರಾದರೂ ಹೋಮ್ ಲೋನ್ ತೊಗೊಳೋ ಪ್ಲಾನ್ ಇಲ್ಲ, NPS ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ, ನಿಮ್ಮದು ವಾರ್ಷಿಕ ಆದಾಯ 13 ಲಕ್ಷಕ್ಕಿಂತ ಜಾಸ್ತಿ ಬರ್ತಾ ಇದೆ ಅಂದರೆ ನೀವು ನ್ಯೂ ಟ್ಯಾಕ್ಸ್ ರೆಜಿಮಲ್ಲೇ ಇರ್ಬೋದು. ಜೊತೆಗೆ ನಿಮಗೆ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ, ನೀವು ಯಾವುದೋ ಒಂದಿಷ್ಟು ಸ್ಕೀಮ್ಗಳಿಗೆ LIC ಆಗಿರ್ಬೋದು, ಯುಲಿಪ್ಗಳಾಗಿರ್ಬೋದು, ಎಂಡೋಮೆಂಟ್ ಪಾಲಿಸಿಗಳಾಗಿರ್ಬೋದು, ಅಥವಾ ELSS ಮ್ಯೂಚುವಲ್ ಫಂಡೇ ಆಗಿರ್ಬೋದು, ಅಥವಾ ಟ್ಯಾಕ್ಸ್ ಸೇವಿಂಗ್ FDಗಳಾಗಿರ್ಬೋದು, ಕೇವಲ ಟ್ಯಾಕ್ಸ್ ಉಳಿಸೋಕ್ಕೆ ಅನ್ನೋದಕ್ಕೋಸ್ಕರ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ಅದು ನೀವು ಇನ್ಮೇಲಿಂದ ಮಾಡಬೇಕಾಗಿಲ್ಲ. ಯಾಕೆಂದರೆ ನಿಮಗೆ 80Cನೇ ಇರೋದಿಲ್ಲ ನ್ಯೂ ಟ್ಯಾಕ್ಸ್ ರೆಜಿಮ್ ಹೋದ್ಮೇಲೆ. ಅಂದರೆ ಆ ದುಡ್ಡನ್ನು ತಗೊಂಡು ನೀವು ಡೈರೆಕ್ಟ್ ಈಕ್ವಿಟಿಗೋ ಅಥವಾ ಸ್ಟಾಕ್ಗಳಿಗೋ ಅಥವಾ ಬೇರೆ ಏನಕ್ಕಾದರೂ ನೀವು ಉಪಯೋಗಿಸ್ಕೋಬೋದು ಅಂತ ನಾನು ಹೇಳ್ತೀನಿ. ನೋಡಿ, ಇದರಿಂದ ವಾದ ವಿರೋಧ ಎರಡೂ ಬರ್ತಾ ಇದೆ. ಅಂದರೆ ಯೂತಲ್ಲಿ ಏನು ಒಂದು ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ನೀವು ಹೊರಗಡೆ ತರ್ತಾ ಇದ್ದೀರಾ. 7.5 ಲಕ್ಷ ತನಕ ಇನ್ಕಮ್ ಇದ್ದರೆ ನೀವು ಏನೇ ಒಂದು ಇನ್ವೆಸ್ಟೇ ಮಾಡಬೇಕಾಗಿಲ್ಲ, ನೀವು ಹೇಗೆ ಬೇಕಾದ್ರೂ ಖರ್ಚು ಮಾಡ್ಬೋದು, ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ. ಸೊ ಇನ್ವೆಸ್ಟ್ಮೆಂಟನ್ನು ನಾವು ಸ್ಟಾರ್ಟಿಂಗ್ ಫೇಸಲ್ಲಿ ಇರೋರಿಗೆ ನಾವು ಅದಕ್ಕೊಂದು ಹಿಂದೆಟ್ಟು ಹಾಕ್ದಂಗೆ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ನೋಡಿ, ಈ ರೀತಿ ಪ್ಲಾನ್ಗಳೇನಿತ್ತು ಸುಮಾರು ಸೆಲ್ ಮಾಡಿದ್ರಲ್ಲ, ELSS ಅಲ್ಲೂ ಕೂಡ ದೊಡ್ಡ ಒಂದು ಸೆಲ್ ಆಫ್ ಬರ್ಬೋದು ಏಪ್ರಿಲಿಂದ, ಎಲ್ಲರೂ ತಮ್ಮ ಹಣನ ವಾಪಸ್ ತಗೋಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ವಾದಗಳು ಬರ್ತಾ ಇದೆ. ಇನ್ಶೂರೆನ್ಸ್ ಕಂಪ್ನಿಗಳು ಆಲ್ರೆಡಿ ಸಫರ್ ಆಗ್ತಾ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಬಟ್ ಒಂದಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನ್ಯೂ ಟ್ಯಾಕ್ಸ್ ರೆಜಿಮ್ನ ಯಾವಾಗ 2020ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಆವಾಗಲೇ ಇವರ ಉದ್ದೇಶ ನ್ಯೂ ಟ್ಯಾಕ್ಸ್ ರೆಜಿಮ್ನ ಇನ್ನೂ ಹೆಚ್ಚು ಅಟ್ರಾಕ್ಟಿವ್ ಮಾಡೋದು ಅಂತ ಆಗಿತ್ತು. ನೋಡಿ, ಏಕ್ದಮ್ ನಿಮಗೆ ಮಾಡೋದಿಲ್ಲ. 2020ರಲ್ಲಿ ನ್ಯೂ ಟ್ಯಾಕ್ಸ್ ರೆಜಿಮ್ಗಿಂತ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಟ್ರಾಕ್ಟಿವ್ ಆಗಿತ್ತು. ನಾನು ಬೇಸಿಕ್ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಗೆ ಏನು ಹೇಳಿದೆ, 16 ಲಕ್ಷ ಇನ್ಕಮ್ಗಿಂತ ಮೇಲಿರೋರು ಆದರೆ ಮಾತ್ರ ನೀವು ಯೋಚನೆ ಮಾಡ್ಬೋದು. ಅಲ್ಲಿ ತನಕ ಯೋಚನೆ ಮಾಡೋಕೆ ಹೋಗ್ಬಿಡಿ, ಆರಾಮಾಗಿ ನೀವು ಇನ್ವೆಸ್ಟ್ ಮಾಡಿ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲೇ ಜಾಸ್ತಿ ಟ್ಯಾಕ್ಸ್ ಸೇವ್ ಮಾಡ್ಬೋದು ಅಂತ ಹೇಳಿದ್ದೆ. ಈಗ ಬಂದು ಏನು ಹೇಳ್ತಾ ಇದ್ದೀನಿ ನಾನು ನಿಮಗೆ, 13 ಲಕ್ಷ ತನಕ ಇರೋರು ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ನಿಮಗೆ ಬೆನಿಫಿಷಿಯಲ್ ಆಗುತ್ತೆ. 13 ಲಕ್ಷ ಮೇಲಿರೋರು ನಿಮಗೆ NPS, ಹೌಸಿಂಗ್ ಲೋನ್ ಇದ್ರದ್ದೆಲ್ಲ ಜಂಜಾಟ ಬೇಡ ಅಂದರೆ ನೀವು ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಹೋಗ್ಬೋದು ಅಂತ ಹೇಳ್ತೇನೆ. ನೋಡಿ, ಏನಾಯಿತು, ಕ್ರಮೇಣವಾಗಿ ಕಮ್ಮಿ ಆಯ್ತಲ್ವಾ. 16 ಲಕ್ಷ ಇದ್ದಿದ್ದಕ್ಕಿಂತ ಈಗ 13 ಲಕ್ಷಕ್ಕೆ ನ್ಯೂ ಅಟ್ರಾಕ್ಟಿವ್ ಆಗೋಯ್ತು ನ್ಯೂ ಟ್ಯಾಕ್ಸ್ ರೆಜಿಮು. ಸೊ ಮುಂಬರೋ ದಿನಗಳಲ್ಲಿ ಇದು ಇನ್ನೂ ಕಮ್ಮಿ ಆಗ್ತಾ ಬರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಮುಂದಿನ ವರ್ಷ ಅಥವಾ ಅದು ಮುಂದಿನ ವರ್ಷದಲ್ಲಿ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಸುಮಾರು ಕ್ಲಾಸ್ಗಳೇನಿದೆಯಲ್ಲ, ನೀವು ಏನೆಲ್ಲ ಎಕ್ಸಾಮ್ಷನ್ ತೊಗೊತಿರಲ್ಲ, ಅದರಲ್ಲಿ ಕೆಲವೊಂದನ್ನು ತೆಗೆದು ಹಾಕ್ತಾರೆ. 80Cನಲ್ಲಿ ಸುಮಾರು ಲಿಸ್ಟ್ ಇದೆಯಲ್ವಾ, ಯಾವ್ಯಾವ್ದ್ರಲ್ಲಿ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ ಅಂತ, ಅದರಲ್ಲಿ ಕೆಲವೊಂದು ಹೊರಟೋಗ್ಬೋದು. ಈ ರೀತಿ ಎಲ್ಲ ಆಗ್ಬೋದು. ಸೊ ಇದರಿಂದ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಏನಿದೆ ಗೌರ್ಮೆಂಟು, ಅದರಲ್ಲಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳಲ್ಲಿ ಜನ ಇನ್ವೆಸ್ಟ್ ಮಾಡೋದನ್ನೇ ನಾವು ಕಮ್ಮಿ ಆಗ್ಬೋದು ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಬಟ್ ನನ್ನ ಟೇಕ್ ನಿಮಗೆ ತೋರಿಸಿದ್ದೀನಿ. NPS ತೊಗೊಂಡ್ರೆ ಏನಾಗುತ್ತೆ, ಹೌಸ್ ಲೋನ್ ತೊಗೊಂಡ್ರೆ ಏನಾಗುತ್ತೆ, ಏನು ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ. ಬಟ್ ಎಗೇನ್ ನಾನು ಬೇಸಿಕ್ ರಿಯಲಿಸ್ಟಿಕ್ ಕ್ಯಾಲ್ಕುಲೇಷನ್ನೇ ಮಾಡಿದ್ದೀನಿ. 80Dನಲ್ಲಿ ಕಂಪ್ಲೀಟಾಗಿ ತೋರಿಸೋದು ಅಥವಾ ಹೆಚ್ಚಾರೆ 2.5 ಲಕ್ಷ ತನಕ ತೋರಿಸೋದು ಈ ರೀತಿಯಾಗಿ ಮಾಡಿಲ್ಲ. ನಿಮ್ಮದು ಆಲ್ರೆಡಿ ಇದಕ್ಕಿಂತ ನೀವು ಜಾಸ್ತಿ ಇದ್ದೀರಾ ಅಂತಂದರೆ ನಿಮ್ಗೆ ಅಫ್ಕೋರ್ಸ್ ನಾನು ಏನು ತೋರಿಸ್ತೀನೋ ಕ್ಯಾಲ್ಕುಲೇಷನ್ ಅದಕ್ಕಿಂತ ನಿಮಗೆ ಇನ್ನೂ ಬೆನಿಫಿಷಿಯಲ್ ಆಗ್ತಾ ಹೋಗುತ್ತೆ ಓಲ್ಡ್ ಟ್ಯಾಕ್ಸ್ ರೆಜಿಮು. ಸೊ ಆ ರೀತಿಯಾಗಿ ನೀವು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೋಬೋದು. ಬಹುಶಃ ಈ ಕ್ಯಾಲ್ಕುಲೇಷನ್ಗಳು, ಈ ಇಲಿಸ್ಟ್ರೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿರ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಈ ಎಫರ್ಟ್ಸಿಗೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಮಾಹಿತಿನ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.